ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇರುವಂತಹ ಪಕ್ಷವೇ ಮ್ಯಾಕಿ ಪಾಲಿಸಿಸ್. ಬಹಳ ಚೆನ್ನಾಗಿದೆ ಆ ಹೆಸರು, ಈ ಹೆಸರು, ಅದು ಇದು, ಆ ಚಿಹ್ನೆ, ಈ ಚಿಹ್ನೆ, ಸೈಕಲ್ಲು, ಕುಕ್ಕರು, ವಿಷಲ್ಲು, ಅವು ಇಟ್ಕೊಳ್ತಾರೆ. ನೀವು ಬಹಳ ಡಿಫ್ರೆಂಟು ಸರ್. ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಸಿಸ್ಟಮ್ ಅಂತ ಇತ್ತು. ಸೊ ಅದಕ್ಕೆ ನಾವೀಗ ಅಡಿಷನ್ ಆಗಿ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಅದೇ ಮ್ಯಾಕಿ ಪಾಲಿಸಿಸ್. ಹೆಸರಲ್ಲೇ ನೀವು ಜನರನ್ನ ಇಂಪ್ರೆಸ್ ಮಾಡಿಬಿಟ್ರೆ, ಆ ಹೆಸರು, ಈ ಹೆಸರು, ಏನೇನೋ ಹೆಸರುಗಳು ಇಟ್ಕೊಂಡು ಬೇಕಾದಷ್ಟು ಪಕ್ಷಗಳಿದೆ. ನನಗೆ ಈ ಪೊಲಿಟಿಕಲ್ ಪಾರ್ಟಿಯವ್ರು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾನಲ್ಲ, ಇನ್ನು ಏನಾದರೂ ಮಾಡಿ ತಡಿಬೇಕು ಅಂತ ಸುಮಾರು, ಅದು ಹೆಸರು ಬೇಡ ಏನು ಬೇಡ. ಅವ್ರು ನಮ್ಮನ್ನು ಈ 2018ರಲ್ಲಿ ತುಂಬ ತಡೀತಾರೆ. ನಾವು ಬಿಸ್ನೆಸ್ ಮಾಡೋದಕ್ಕೆ ಬಿಡಲ್ಲ, ತುಂಬ ಎಲ್ಲ ತಡೀದಕ್ಕೆ ಅಂತ ಸಿನಿಮಾ ಥರ ಆಗೋಗುತ್ತೆ ನಮ್ಮ ಲೈಫು. ಅವತ್ತು ನನಗೆ ಚಾಲೆಂಜ್ ಬರುತ್ತೆ. ಅಂದರೆ ಈಗ ಪ್ರಜಾಕೀಯ ಉಪೇಂದ್ರ ಸರು ಪ್ರಜಾಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಯಿತು ಅನ್ನೋದು ಕೂಡ ಗೊತ್ತು. ನೀವೊಂದು ಉದಾಹರಣೆ ಕೊಟ್ರಿ, ಮೊನ್ನೆ ದಾವಣಗೆರೆ ದಕ್ಷಿಣದಲ್ಲಿ ನಡೆದಂತಹ ಬೈ ಎಲೆಕ್ಷನಲ್ಲಿ 200 ವೋಟು ಅಂತ ಹೇಳಿದ್ರೆ ಜನರಿಗೆ ಯಾಕೆ ರೀಚ್ ಆಗ್ತಾ ಇಲ್ಲ ಪ್ರಜಾಕೀಯದ ಬಗ್ಗೆ? ನಮ್ಮದು ಮತ್ತು ಅವ್ರದ್ದು ಸಿದ್ಧಾಂತ ಒಂದೇ, ಪಬ್ಲಿಕ್ಕೇ ರಾಜರಾಗಬೇಕು. ನಾನು ಈಗ ಎಲ್ಲರಿಗೂ ಓಪನ್ ಚಾಲೆಂಜ್ ಮಾಡೋದು, ನಾನು ಕೆಲಸ ಮಾಡ್ತಾ ಇದ್ದೀನಿ. ಜನ ನನ್ನನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ನೀವು ಕೆಲಸ ಮಾಡ್ಕೊಳ್ಳಿ, ಇಲ್ಲ ಅನ್ಯಾಯವಾಗಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸ್ಬಿಡ್ತಾರೆ. ಈಗ ಒಂದಷ್ಟು ಜನ ಯುವಕರು ಇನ್ಸ್ಪೈರ್ ಆಗಿ, ಇಲ್ಲ ನಾನು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು. ಸೊ ಕ್ವಿಕ್ಕಾಗಿ ಹೇಳೋದಾದರೆ ಯಾವ ರೀತಿ ಸೇರ್ಪಡೆ, ಹೇಗೆ? ನಾವು ಉಪೇಂದ್ರ ಸರ್ ಥರ ದುಡ್ಡು ಖರ್ಚು ಮಾಡಲ್ಲ ಅಂತ ಹೇಳಲ್ಲ, ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ದುಡ್ಡು ಖರ್ಚು ಮಾಡಿದ್ರೆ ಏನೂ ಆಗಲ್ಲ. ಸೊ ನಿಮಗಾಗಿ ನಾವು ಬರ್ತಿದ್ದೀವಿ. ಸೊ ಇದು ನಿಮ್ಮ ಪಕ್ಷ, ನಮ್ಮನ್ನು ಸದುಪಯೋಗಪಡಿಸ್ಬೇಕು.